ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ ಪರ್ಸನ್ ಲೇಟ್ ನೈಟ್ ಥಾಟ್ಸ್ ಏನಿದೆ ನಿಮ್ ಬಗ್ಗೆ ಅಂತ ಚೆಕ್ ಮಾಡೋಣ. ತಡರಾತ್ರಿಯ ಆಲೋಚನೆಗಳು ಏನು ಅಂತ. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ವಿಡಿಯೋಗೆ ಫಿಟ್ ಮಾಡ್ಕೊಳ್ಬೇಡಿ ಸಿಚುವೇಶನ್ಸ್ನ. ಅಂಡ್ ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಯೂನಿವರ್ಸ್ ನನ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಪರ್ಸನ್ ಲೇಟ್ ನೈಟ್ ಥಾಟ್ಸ್ ಏನಿದೆ ಇವ್ರ ಬಗ್ಗೆ. ಓಕೆ, ಇಲ್ಲಿ ಸಿಚುವೇಶನ್ ನೋಡೋದಾದ್ರೆ ಫಸ್ಟ್ ವಾಕ್ ಅವೇ. ಪರ್ಪಸ್ಲಿ ಬೇಕು ಅಂತಾನೆ ನಿಮ್ ಲೈಫ್ ಇಂದ ನಿಮ್ ಪರ್ಸನ್ ದೂರ ಆಗಿರ್ಬೋದು, ಅಥವಾ ಅವ್ರ ಲೈಫ್ ಇಂದ ನೀವೇ ದೂರ ಆಗಿರ್ಬೋದು. ಬಿಕಾಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್, ಒಂದು ಸಮಾಧಾನದ ಕ್ಷಣಗಳು ಬೇಕಾಗಿತ್ತು ನಿಮ್ಗೆ ಅಥವಾ ಆ ಪರ್ಸನ್ಗೆ. ಇಟ್ ಮೀನ್ಸ್ ಏನಂದ್ರೆ ಒಂದ್ ನೆಮ್ಮದಿ ಬೇಕಾಗಿತ್ತು ಒಂದ್ ಸ್ವಲ್ಪ ದಿನದ ಮಟ್ಟಿಗೆ. ಬಟ್ ಇಲ್ಲಿ ಇದು ಸಡನ್ ಆಕ್ಷನ್. ಇದು ಈಗ ನೀವಾಗ್ಲಿ ಅವ್ರ ಲೈಫ್ ಇಂದ ವಾಕ್ ಅವೇ ಆಗ್ತೀರಾ ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರಾಗ್ಲಿ ನಿಮ್ ಲೈಫ್ ಇಂದ ವಾಕ್ ಅವೇ ಆಗ್ತಾರೆ ಅಂತ ನಿಮ್ಗೂ ಗೊತ್ತಿರ್ಲಿಲ್ಲ. ಸೊ ಇದು ಈಗ ಹೇಗ್ ಕನ್ವರ್ಟ್ ಆಗಿದೆ ಅಂದ್ರೆ ಇದು ಒಂದು ಹಾರ್ಟ್ ಬ್ರೇಕ್ ರೀತಿಲಿ ಕನ್ವರ್ಟ್ ಆಗಿದೆ. ಅಂಡ್ ಇದು ಸ್ಮಾಲ್ ಆಗಿ ಬ್ರೇಕಪ್ ಸಹ ತೋರಿಸ್ತಿದೆ ಇಲ್ಲಿ. ಅಥವಾ ಇಲ್ಲಿ ಅಂಡ್ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಒಂದು ಜಡ್ಜ್ಮೆಂಟ್ ಅಂತ ಬಂದಿರ್ಬೋದು. ಮ್ಯೂಚುವಲಿ ನಿಮ್ಗಾಗ್ಲಿ ನಿಮ್ ಪಾರ್ಟ್ನರ್ಗಾಗ್ಲಿ ಇಲ್ಲಿ ಫ್ರೆಂಡ್ಸ್ ಇರ್ಬೋದು, ಮ್ಯೂಚುವಲಿ ಫ್ರೆಂಡ್ಸ್ ಇರ್ಬೋದು. ಸೊ ಅವ್ರ ಕಡೆಯಿಂದ ಸಹ ಇಲ್ಲಿ ಜಡ್ಜ್ಮೆಂಟ್ ಅಂತ ಸಿಕ್ಕಿದೆ. ಯಾಕೆ ಈ ರೀತಿ ಎಲ್ಲ ಮಾಡ್ಕೊಂಡ್ರಿ ಅನ್ನೋದು. ಆರೆಲ್ಸ್ ಇಲ್ಲಿ ನಿಮ್ ಪರ್ಸನ್ನೇ ವಾಕ್ ಅವೇ ಮಾಡಿನೂ ಅಥವಾ ಅವರೇ ಶೇರ್ ಮಾಡಿರ್ಬೋದು. ಅಂಡ್ ಇಮ್ಮೆಚುರಿಟಿ, ಈಗ ಇಲ್ಲಿ ಎಷ್ಟೇ ಎಫರ್ಟ್ಸ್ ಹಾಕಿದ್ರು, ಎಷ್ಟೇ ಎಫರ್ಟ್ಸ್ ತೋರಿಸ್ತಿದ್ರು ಏನು ವರ್ಕ್ ಆಗ್ತಿಲ್ಲ. ಇಲ್ಲಿ ಅನ್ನೆಸೆಸರಿ ಸುಮ್ಮನೆ ಎಫರ್ಟ್ಸ್ ನ ಆಗ್ತಿರೋದು. ಬಿಕಾಸ್ ಈ ವಾಕ್ ಅವೇ ಬಂದು ನಿಮ್ಗಾಗ್ಲಿ ಅವ್ರಿಗಾಗ್ಲಿ ಬೇಕಾಗಿರ್ಲಿಲ್ಲ. ಇದು ವಾಕ್ ಅವೇ ಹೋಗಿ ಈಗ ಬ್ರೇಕಪ್ ಆಗಿದೆ. ಅಂಡ್ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಿಲ್ಲ ಈಗ ಅವ್ರ ಲೈಫಲ್ಲಿ ಆಗಿರ್ಬೋದು. ಬಿಕಾಸ್ ಸುಮ್ನೆ ಇಲ್ಲಿ ಎಫರ್ಟ್ಸ್ ನ ಆಗ್ತಾ ಇದಾರೆ ಈ ಪರ್ಸನ್, ಅಥವಾ ಅವರೇ ಮಾಡಿರ್ಬೋದು ಈ ಮಿಸ್ಟೇಕ್ ನ. ಈಗ ವಾಕ್ ಅವೇ ಮಾಡಿ ಏನೋ ಒಂದು ಸಿಚುವೇಶನ್ಸ್ ಬೇರೆ ರೀತಿಲಿ ಏನೋ ಮಾಡಕ್ ಹೋಗಿ ಅದ್ ಏನೋ ಆಗಿರ್ಬೋದು. ಬಟ್ ಈಗ ಈ ಪರ್ಸನ್ ಬಂದು ವೇಟಿಂಗ್ ಎನರ್ಜಿನಲ್ಲಿ ಕಾಣ್ತಾ ಇದಾರೆ. ಕಪ್ ಆಫ್ ಫೀಲಿಂಗ್ಸ್ ಇಟ್ಕೊಂಡು ವೇಟ್ ಮಾಡ್ತಾ ಇದಾರೆ. ಈ ಸಡನ್ ಆಕ್ಷನ್ ಆಗಿದೆಯಲ್ಲ, ಅದು ಅವರಿಗೆ ತಗೊಳಕ್ ಆಗ್ತಾ ಇಲ್ಲ. ಇಬ್ರಿಗೂ ಗೊತ್ತಿರ್ಲಿಲ್ಲ ಈ ರೀತಿ ಆಗುತ್ತೆ ಅಂತ. ಬಟ್ ಯಾರೋ ಒಬ್ರಿಗೆ ಇಲ್ಲಿ ಸ್ಪೇಸ್ ಬೇಕು, ಒಂದ್ ಸಮಾಧಾನ ಬೇಕು ಅಂತ ಇಲ್ಲಿ ಒಂದು ವಾಕ್ ಅವೇ ಮಾಡ್ತಾರೆ. ಬಟ್ ಅದೀಗ ಒಂದು ಬ್ರೇಕಪ್ ಆಗಿದೆ. ಸೊ ಈಗ ಫೀಲಿಂಗ್ಸ್ ನ ಹೇಳ್ಕೋಬೇಕಂತಂದ್ರೂ ಅಪೋಸಿಟ್ ಪರ್ಸನ್ ಕೇಳೋ ಸಿಚುವೇಶನ್ ಅಲ್ಲಿ ಇಲ್ಲ. ನೀವೇ ಆಗಿರ್ಬೋದು. ಆ ಪರ್ಸನ್ ಅದ್ರ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಾ ಇದ್ದಾರೆ. ಬಿಕಾಸ್ ಅವ್ರ ಎಫರ್ಟ್ಸ್ ಆಗ್ತಾ ಇದಾರೆ ಇಲ್ಲಿ.
ನಿಮ್ ಕಡೆ ಬರೋದಾಗ್ಲಿ ಅಥವಾ ಮೀಟ್ ಮಾಡೋದಾಗ್ಲಿ, ಕಾಂಟ್ಯಾಕ್ಟ್ ಮಾಡೋದಾಗ್ಲಿ, ಈ ರೀತಿ ಮಾಡ್ತಿರ್ಬೋದು ನಿಮ್ ಪರ್ಸನ್, ಅಥವಾ ನೀವು ಸಹ ಮಾಡ್ತಿರ್ಬೋದು ಆ ಪರ್ಸನ್ಗೆ. ಎಲ್ರಿಗೂ ಅಲ್ಲ, ಕೆಲವರು ನೀವು ಸಹ ಮಾಡ್ತಿರ್ಬೋದು ಆ ಪರ್ಸನ್ಗೆ, ಕಾಂಟ್ಯಾಕ್ಟ್ ಮಾಡ್ತಿರ್ಬೋದು. ಆ ಪರ್ಸನ್ ನೀವು ಎಕ್ಸ್ಪ್ರೆಸ್ ಮಾಡ್ತಿದ್ರು ಅವ್ರು ತಗೊಳ್ತಿಲ್ಲ ಅದನ್ನ. ಈ ಸಿಚುವೇಶನ್ಸ್ ಇಂದ ಬಂದಿರೋ ಬಿರ್ಕಿದು. ಕ್ಲಾರಿಫೈ ಮಾಡೋಣ, ಯೂನಿವರ್ಸ್ ಇಲ್ಲಿ ಕ್ಲಾರಿಫೈ ಮಾಡಿ. ನನ್ನ ವ್ಯೂವರ್ಸ್ ಅವರ ಪರ್ಸನ್ ಲೇಟ್ ನೈಟ್ ಥಾಟ್ಸ್ ಏನಿದೆ ಅಂತ ಕ್ಲಾರಿಟಿ ಕೊಡಿ. ಖಂಡಿತ ಈಗ ನೀವ್ ಏನಾದ್ರೂ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೀರಾ ಅಂತಂದ್ರೆ ನಿಮ್ ಪರ್ಸನ್ ಕಡೆಯಿಂದ ಇಲ್ಲಿ ಕಾಂಟ್ಯಾಕ್ಟ್ ಆಗೋ ಚಾನ್ಸಸ್ ಇದೆ. ಆರ್ ಎಲ್ಸ್ ನಿಮ್ಮಿಬ್ರು ಪೇರ್ ಚೆನ್ನಾಗಿದೆ, ನೀವಿಬ್ರು ಜೊತೆಲಿ ಇದ್ದಾಗ ತುಂಬಾ ಚೆನ್ನಾಗಿರ್ತಿದ್ರಿ, ಅರ್ಥ ಮಾಡ್ಕೊಳ್ತಿದ್ರಿ ಫಸ್ಟ್ ಅಂತ ಅನ್ಸಿದ್ರೆ ಇಲ್ಲಿ ಯಾರ್ದೋ ಒಂದು ಕೆಟ್ಟ ಕಣ್ಣು ಬಿದ್ದಿದೆ ನಿಮ್ಮಿಬ್ರ ಮೇಲೆ. ಸೊ ಈ ಸಿಚುವೇಶನ್ ಅನ್ನೋದು ಇಲ್ಲಿ ಸೃಷ್ಟಿಯಾಗಿದೆ, ಬ್ರೇಕಪ್ ಅನ್ನೋದು, ನಿಮ್ ಬ್ರೇಕಪ್ ಆಗೋದಿಕ್ಕೆ. ಓಕೆ, ಹಾರ್ಟ್ ಬ್ರೇಕ್ ಆಗೋದಿಕ್ಕೆ ಕಣ್ಣು ಬಿದ್ದಿದೆ ಇಲ್ಲಿ, ನೆಗೆಟಿವಿಟಿ. ಓಕೆ, ಹಾಗೆ ನಿಮಗೂ ಹಾರ್ಟ್ ಬ್ರೇಕ್ ಆಗಿದೆ, ಅವರಿಗೂ ಹಾರ್ಟ್ ಬ್ರೇಕ್ ಆಗಿದೆ. ಸೊ ಇದು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೆ, ತುಂಬಾ ಜನದ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೆ. ಇನ್ ಕೆಲವರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂನು ಅಷ್ಟಕ್ಕಷ್ಟೇ, ಪ್ರಾಪರ್ ಆಗಿ ಏನು ಕಾನ್ವರ್ಸೇಷನ್ ಇಲ್ಲ ಇಲ್ಲಿ. ಎಲ್ಲೋ ನಿಮ್ ಪರ್ಸನ್ಗೆ ಏನ್ ಅನ್ನಿಸ್ತಿದೆ ಅಂತಂದ್ರೆ, ನಾನೆಲ್ಲೋ ತಪ್ಪು ಮಾಡಿದೆ, ನನ್ನಿಂದ ಏನಾದ್ರೂ ಮೋಸ ಆಯ್ತಾ ಅನ್ನೋ ಒಂದು ಆಲೋಚನೆಗಳು ಬರ್ತಾ ಇದೆ ಆ ಪರ್ಸನ್ಗೆ. ಅಂಡ್ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ ಇಲ್ಲಿ. ಆ ಪರ್ಸನ್ಗೀಗ ಏನು ಅಂತಂದ್ರೆ, ಈಗ ಇವ್ರ ಮದ್ವೆ ಆಗ್ಬೇಕು ಅಥವಾ ನೀವ್ ಯಾರನ್ನಾದ್ರೂ ಆಗ್ಬಿಟ್ರೆ ಅನ್ನೋ ಒಂದು ಭಯ ಉಟ್ಕೊಂಡಿದೆ ಈ ಪರ್ಸನ್ಗೆ. ಸೊ ಇದು ನೋ ಕಾಂಟ್ಯಾಕ್ಟ್ ಅನ್ನೋದು ಸ್ವಲ್ಪ ಲಾಂಗ್ ಅಂತಂದ್ರೆ ಸ್ವಲ್ಪ ದಿನ ತಗೊಂಡ್ ಹೋಗ್ತಾನೆ ಇದೆ, ಕಾಂಟ್ಯಾಕ್ಟ್ ಆಗ್ತಿಲ್ಲ ಇದು. ಈಗ ಅವ್ರಾಗ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರು ನೀವ್ ರೆಸ್ಪಾನ್ಸ್ ಮಾಡ್ತಿಲ್ಲ. ಸೊ ಅದರಿಂದ ಏನ್ ಭಯ ಬಂದಿದೆ ಅಂತಂದ್ರೆ, ನೀವ್ ಇವ್ರನ್ನ ಮದ್ವೆ ಆಗ್ತೀರಾ, ಇನ್ಯಾರನ್ನಾದ್ರೂ ಇಷ್ಟ ಪಡೋದು ಅಥವಾ ಮದ್ವೆ ಆಗೋದು, ಅಥವಾ ನಿಮ್ ಫ್ಯಾಮಿಲಿ ನಿಮ್ಗೆ ನೋಡಿ ಮದ್ವೆ ಏನಾದ್ರು ಮಾಡೋ ಸಿಚುವೇಶನ್ ಬರುತ್ತಾ, ನೀವು ಬಿಗಿನಿಂಗ್ ಏನಾದ್ರು ಆಗ್ಬಿಡುತ್ತಾ ಆ ರೀತಿಲಿ ಅನ್ನೋದು ಒಂದು ತುಂಬಾನೇ ಆಲೋಚನೆ ಮಾಡ್ತಾ ಇದ್ದಾರೆ ಆ ಪರ್ಸನ್. ಬಿಕಾಸ್ ನೀವು ರೆಸ್ಪಾನ್ಸ್ ಮಾಡ್ತಿಲ್ವಲ್ಲ. ಸೊ ಈಗ ನೀವು ರೆಸ್ಪಾನ್ಸ್ ಮಾಡಿದ್ರೆ ನಿಮ್ ಕಡೆಯಿಂದ ಇವ್ರಿಗೆ ಕ್ಲಾರಿಟಿ ಸಿಗುತ್ತೆ. ಬಟ್ ಇದು ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ರಿಂದ ಏನು ಗೊತ್ತಾಗ್ತಿಲ್ಲ ನಿಮ್ ಬಗ್ಗೆ. ಈ ಪರ್ಸನ್ಗೆ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು ಏನು ಗೊತ್ತಾಗ್ತಿಲ್ಲ. ಅಂಡ್ ನೀವು ಅಷ್ಟೇ ಆ ಪರ್ಸನ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮ್ಗೆ ಕೆಲವರು ಮೂವ್ ಆನ್ ಆಗಿದ್ದೀರಾ, ಇನ್ ಕೆಲವರು ವೆಯ್ಟ್ ಮಾಡ್ತಿದ್ದೀರಾ, ಕೆಲವರು ಆಲ್ಮೋಸ್ಟ್ ಇಲ್ಲಿ ಅರೇಂಜ್ ಮ್ಯಾರೇಜ್ ವರ್ಗೂ ಹೋಗಿದ್ದೀರಾ ಮೂವ್ ಆನ್ ಆಗಿ. ಅದನ್ನ ನಿಮ್ ಪರ್ಸನ್ಗೆ ತಿಳಿಸಿದ್ದೀರಾ. ಇನ್ ಕೆಲವ್ರು ಇಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮ್ ಪರ್ಸನ್ ಬೇಕು ಅನ್ನೋ ರೀತಿಲಿ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಬೇಕು, ಆಗಿದ್ದಾಗೋಗಿದೆ, ಪಾಸ್ಟ್ ಇಸ್ ಪಾಸ್ಟ್ ಅನ್ನೋ ರೀತಿಲೂ ಸಹ ತುಂಬಾ ಜನ ಇದ್ದೀರಾ. ಅಂಡ್ ನಿಮ್ ಪರ್ಸನ್ ಕಡೆಯಿಂದ ಕಾಂಟ್ಯಾಕ್ಟ್ ಸಹ ಬರೋ ಚಾನ್ಸಸ್ ತುಂಬಾನೇ ಇದೆ ಇಲ್ಲಿ. ಓಕೆನಾ, ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಖಂಡಿತ ರಿಯೂನಿಯನ್ ಇದೆ ಇಬ್ರಿಗೂ. ಯಾರಾದ್ರೂ ಒಬ್ರು ಈಗೋ ಬಿಟ್ಟು ಮಾತಾಡ್ಸಿ ಸರಿ ಮಾಡ್ಕೊಳ್ಬಹುದು. ಬಟ್ ಇದಕ್ಕೆ ಯಾರು ರೆಡಿ ಇರಲ್ಲ. ಅವ್ರಾಗವ್ರೆ ಬರ್ಬೇಕು, ಅವ್ರಾಗವ್ರೆ ಬರ್ಬೇಕು. ಆ ಪರ್ಸನ್ಗೂ ನೀವು ತುಂಬಾ ಇಂಪಾರ್ಟೆಂಟ್ ಇದ್ದೀರಾ. ಆ ಪರ್ಸನ್ಗೆ ಈಗ ಸದ್ಯಕ್ಕೆ ಏನ್ ಭಯ ಬಂದಿದೆ ಅಂತಂದ್ರೆ, ಎಲ್ಲಿ ಯಾರು ಥರ್ಡ್ ಪಾರ್ಟಿ ಬಂದ್ಬಿಡ್ತಾರೆ, ನೀವೆಲ್ಲಿ ಒಪ್ಕೊಂಡ್ಬಿಡ್ತೀರಾ, ಅಥವಾ ನಿಮ್ ಫ್ಯಾಮಿಲಿನೇ ಆಗಿರ್ಬೋದು. ಈಗ ಈ ವಿಡಿಯೋ ಯಾರು ನೋಡ್ತಿದ್ದೀರಲ್ಲ, ನಿಮ್ ಫ್ಯಾಮಿಲಿನೇ ಆಗಿರ್ಬೋದು, ಅಪ್ಪ ಅಮ್ಮ ಅಥವಾ ಫ್ರೆಂಡ್ಸ್ ಆ ರೀತಿ ಆಗಿರ್ಬೋದು. ಅವ್ರ ಮಾತು ನೀವ್ ಎಲ್ಲಿ ಕೇಳ್ಬಿಡ್ತೀರಾ.
ಕೇಳಿದ್ರೆ ನೀವೇನಾದ್ರು ಚೇಂಜ್ ಆಗ್ಬಿಡ್ತೀರೇನೋ ಅನ್ನೋ ಒಂದು ಭಯ ಉಟ್ಕೊಂಡಿದೆ ನಿಮ್ ಪರ್ಸನ್ಗೆ. ಅವ್ರು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಹೆಂಗ್ ಇದನ್ನ ನಾನು ಜಸ್ಟಿಸ್ ಮಾಡ್ಬೇಕು, ಇವ್ರೀಗ ನನ್ನ ಕಾಂಟ್ಯಾಕ್ಟ್ಗೆ ಸಿಗ್ತಾ ಇಲ್ಲ. ಅವ್ರು ಬೇರೆ ಬೇರೆ ನಂಬರ್ ಇಂದ ಎಲ್ಲ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ನೀವು ಅವ್ರ ವಾಯ್ಸ್ ಕೇಳಿದ ತಕ್ಷಣ ನೀವು ಬ್ಲಾಕ್ ಮಾಡೋದ ಅಥವಾ ಕಟ್ ಮಾಡೋದು ಈ ರೀತಿ ಮಾಡ್ತಾ ಇದ್ದೀರಾ ನೀವು. ಬಿಕಾಸ್ ನೋ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಾ ಇಲ್ಲಿ. ಅವ್ರಲ್ಸ್ ನೀವು ಮಾಡಿನೂ ಆ ಪರ್ಸನ್ ಆ ರೀತಿ ನಿಮಗ್ ಮಾಡ್ತಾ ಇದ್ದಾರೆ. ನಿಮಗೂ ಇದೆ. ಯಾರಿಲ್ಲಿ ಮೂವ್ ಆನ್ ಆಗಿದಾರಲ್ಲ ಅವ್ರು ಆ ರೀತಿ ಮಾಡ್ತಾ ಇದ್ದಾರೆ. ಇನ್ನು ಯಾರು ವೇಟ್ ಮಾಡ್ತಾ ಇದ್ದೀರಾ ನಿಮ್ ಪರ್ಸನ್, ಖಂಡಿತ ಇಲ್ಲಿ ರಿಯೂನಿಯನ್ ಮತ್ತೆ ಒಂದು ಸೆಲೆಬ್ರೇಷನ್ಸ್, ಮ್ಯಾರೇಜ್ ಅನ್ನೋದು ಬಂದಿದೆ ಇಲ್ಲಿ, ಖಂಡಿತ ಬಂದಿದೆ ಇಲ್ಲಿ. ಓಕೆ, ಅವರು ನಿಮ್ ಪರ್ಸನ್ ಅಂತೂ ತುಂಬಾ ಡೀಪ್ ಆಗಿ ಹರ್ಟ್ ಆಗಿದ್ದಾರೆ. ಇದ್ರ ಬಗ್ಗೆ ಯೋಚನೆ ಮಾಡಿ ಹೆಲ್ತ್ ನ ಅಪ್ಸೆಟ್ ಮಾಡ್ಕೊಂಡಿರ್ಬೋದು. ಈ ರೀತಿ ಹರ್ಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಓಕೆನಾ? ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ಕೊಡಿ. ಯಾರೆಲ್ಲ ಇನ್ನು ವೇಟ್ ಮಾಡ್ತಿದ್ದೀರಲ್ಲ ನಿಮ್ ಪರ್ಸನ್ ಕಡೆಯಿಂದ, ಖಂಡಿತ ನೀವು ಮಾಡ್ತೀರಾ ಅಂತಂದ್ರೆ ನೀವು ವೇಟ್ ಮಾಡಿ, ಒಂದ್ ನಂಬಿಕೆ ಇಟ್ಕೊಂಡು ವೇಟ್ ಮಾಡಿ. ಆ ಪರ್ಸನ್ಗೂ ನೀವು ಇಷ್ಟ ಇದ್ದೀರಾ. ಬಟ್ ಇಲ್ಲಿ ಒಂದು ಏನಂತಂದ್ರೆ ಅವ್ರ ಫ್ಯಾಮಿಲಿ ಇದು ಜವಾಬ್ದಾರಿಗಳು ಜಾಸ್ತಿ ಅನ್ನೋದು ಕಾಣ್ತಾ ಇದೆ ಆ ಪರ್ಸನ್ಗೆ. ಅದ್ರದ್ದು ಸ್ವಲ್ಪ ಬರ್ಡನ್ ಫೀಲ್, ಅದರಿಂದ ಸ್ವಲ್ಪ ಹೊರಗ್ ಬರಕ್ ಆಗ್ತಿಲ್ಲ. ಈವನ್ ಆ ಪರ್ಸನ್ ಸಹ ವೇಟ್ ಮಾಡ್ತಾ ಇದಾರೆ, ನೀವು ವೇಟ್ ಮಾಡ್ತಾ ಇದ್ದೀರಾ. ನಿಮಗೆ ಏನ್ ಅನ್ಸುತ್ತೆ ಅಂದ್ರೆ ಯಾರಾದ್ರೂ ಥರ್ಡ್ ಪಾರ್ಟಿ ಇರ್ಬೋದು ಅವ್ರ ಲೈಫ್ ಅಲ್ಲಿ, ಯಾರನ್ನಾದ್ರೂ ಇವ್ರು ನೋಡ್ಕೊಂಡ್ರೆ ಅನ್ನೋ ಭಯ ನಿಮ್ಗೂ ಇರುತ್ತೆ. ಸಹಜವಾಗಿ ಈಗ ಸ್ವಲ್ಪ ಇಗ್ನೋರ್ ಆಗಿರ್ಬೋದು, ಅಥವಾ ನೀ ಕಾಂಟ್ಯಾಕ್ಟ್ ಮಾಡಿದಾಗ ಸರಿ ಮಾತಾಡ್ತಿಲ್ದಾಗ ಒಂದ್ ಸಣ್ಣ ಪುಟ್ಟ ಅನುಮಾನಗಳು ಬರುತ್ತೆ. ಸೊ ಅಷ್ಟೊಂದು ಅನುಮಾನ ಬೇಡ. ಖಂಡಿತ ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಅನ್ನೋದು ಆಗುತ್ತೆ. ನೀವೇನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಯಾರೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಅದನ್ನ ಕಂಟಿನ್ಯೂ ಮಾಡಿ. ಅಂಡ್ ಕನ್ಫ್ಯೂಷನ್ಸ್ ಇಟ್ಕೊಳ್ಬೇಡಿ ಅದ್ರ ಮೇಲೆ. ಕನ್ಫ್ಯೂಷನ್ಸ್ ಇಂದ ಏನು ಕ್ಲಾರಿಟಿ ಸಿಗೋದಿಲ್ಲ. ನೀವು ಒಂದು ಸ್ಟ್ರಾಂಗ್ ಆಗಿ ನೀವು ಒಂದನ್ನ ನಂಬ್ತಾ ಇದ್ದೀರಾ ಅಂತಂದ್ರೆ ಅದನ್ನ ನೀವು ಕಂಟಿನ್ಯೂ ಮಾಡಿ. ಅವ್ರಿಗೆ ಬಿಟ್ಬಿಡಿ. ನೀವ್ ಏನ್ ಮಾಡ್ತಾ ಈಗ ಮ್ಯಾನಿಫೆಸ್ಟ್ ಒಂದ್ ದೇವ್ರು ಅಂತ ನೀವು ನಂಬಿರ್ತೀರಾ, ಅವ್ರಿಗೆ ಬಿಟ್ಬಿಡಿ. ನಿಮ್ ಬರ್ಡನ್ ಎಲ್ಲ ಬಿಟ್ಬಿಟ್ಟು ನೀವು ಮಾಡೋದನ್ನ ನೀವು ಮಾಡ್ಕೊಳ್ತಾ ಹೋಗಿ. ಖಂಡಿತ ಅದು ವರ್ಕ್ ಆಗುತ್ತೆ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಇದು ಜನರಲ್ ರೀಡಿಂಗ್. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಅನ್ನೆಸೆಸರಿ ಸುಮ್ನೆ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಳ್ಬೇಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬೈ.